ಸೊ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ರೈತರಿಗೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳಗಾವಿಯಲ್ಲಿ ಒಂದು ವಿಶೇಷವಾದಂಥ ತೀರ್ಮಾನ. ಆಲ್ಮಟ್ಟಿ ಒಂದು ಬಿಟ್ಟರೆ ಇನ್ನೆಲ್ಲೂ ಕೂಡ ಇನ್ನೂ ಒಳ್ಳೆ ವಾತಾವರಣ ಬರ ಹೆಚ್ಚಿಗೆ ಆಗ್ತಾ ಇದೆ. ಈ ಭಾಗದಲ್ಲೂ ಕೂಡ ಭಾಳ ಬರ ಇನ್ನು ನಮಗೆ ಕಾಣ್ತಾ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ಮುಂಜಾಗ್ರತೆಯಾಗಿ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ನಾವೆಲ್ಲ ಆಹ್ವಾನ ಕೊಟ್ಟಿದ್ದೇನೆ. ಅಧಿಕಾರಿಗಳು ಕೂಡ ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿಗಳನ್ನು ಚರ್ಚೆ ಮಾಡಿಬಿಟ್ಟು ನಿಮ್ಮ ಹತ್ರ ಏನು ವಿಚಾರ ತಿಳಿಸ್ಬೇಕು ಅಂತೇಳಿ ತಿಳಿಸ್ತೇನೆ. ನಾಳೆ ಇಲ್ಲಿ ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮ ನಾಳೆ ಕೂಡ ನಾವು ಇವತ್ತು ಈ ಕಾರ್ಯಕ್ರಮ ಸರ್, ಖಾಸಗಿ ಶಾಲೆಗಳು ದತ್ತು ತಗೋಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸರ್ಕಾರಿ ಶಾಲೆಗಳನ್ನ ಸರ್ಕಾರ ಮಾಡೋಂಥ ಕೆಲಸನ ಖಾಸಗಿ ಶಾಲೆಗಳು ಯಾಕೆ ಮಾಡಬೇಕು, ಮತ್ತೆ ಅದ್ರ ಹೊಣೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗುತ್ತೆ ಅಂತ ಖಾಸಗಿ ಶಾಲಾ ಸಂಸ್ಥೆ ಹೇಳ್ತಾರೆ. ನನ್ನ ಹತ್ರ ಹೇಳಿ ಅವರು, ಖಾಸಗಿ ಶಾಲೆಯವರು ನನ್ನ ಹತ್ರ ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಅದು ನನಗೂ ಅವ್ರಿಗೂ ಇರೋಂಥ ಒಂದು ಒಪ್ಪಂದ. ಖಾಸಗಿ ಅಂದರೆ ಎಲ್ಲ ಶಾಲೆಗೂ ಅಲ್ಲ, ಎಲ್ಲ ಶಾಲೆಗೂ ಅಲ್ಲ, ಅದೊಂದು ಲಿಮಿಟೇಷನ್ ಇದೆ. ಕೆಲವು ಒಳ್ಳೊಳ್ಳೆ ಶಾಲೆಗಳು ಹಳ್ಳಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸಪೋಸ್ ಯಾವುದೋ ಒಂದು ಬೆಂಗಳೂರಲ್ಲಿ ಶಾಲೆ ಇದೆ, ದೊಡ್ಡ ದೊಡ್ಡ ಶಾಲೆ, ಅನುಕೂಲವಾದ ಶಾಲೆ, ಒಳ್ಳೊಳ್ಳೆ ಫೀಸ್ ತಗೋತಾ ಇದ್ದಾರೆ. ಅಂಥ ಶಾಲೆಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವ್ರ ಸ್ಟ್ಯಾಂಡರ್ಡ್ಗೆ ಈಗ ಒಂದು ಯಾವುದೋ ಒಂದು ಸ್ಕೂಲಲ್ಲಿ 4-5 ಟೀಚರ್ಸು ಬಾಕಿ ಇರ್ತಾರೆ. ಸೊ ಅಂಥವ್ರಿಗೆ 4-5 ಟೀಚರ್ಸ್ಗೆ ಅವರು ಶಾಲೆಯಿಂದ ಕಳಿಸಿ ಅವ್ರು ಪ್ರಯೋಗ ಮಾಡಿ ಸರ್ಕಾರ ಶಾಲೆಗಳಿಗೆ ತೆಗೆದುಕೊಳ್ಳೋದು. ಸೊ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ. ಒಂದು CSR ಪಾಲಿಸಿ ಮಾಡಿದ್ದೀವಿ. CSR ಪಾಲಿಸಿಲಿ ಏನಿದೆ ಅಂತಂದರೆ ಅವರು 2% ಹಣ ಸಂಪಾದನೆ ಮಾಡೋ ಹಣನ ಅವರು ತಗೋಬೇಕು ಅಂತ, ಏನು ಅವರು ಖರ್ಚು ಮಾಡಬೇಕು ಅಂತಿದೆ. ಒಂದು ಏನೇನೋ ಕ್ರೈಟೀರಿಯಾ ಇದೆ, ಯಾವುದಾದ್ರು ಕೆಲಸಗಳಿಗೆ ಮಾಡ್ಬೋದು ಅನ್ನೋದು ಕ್ರೈಟೀರಿಯಾ. ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಫಸ್ಟು ಪ್ರೈಮರಿ ಎಜುಕೇಷನ್ ಬೆಂಗಳೂರಿಗಾಗಲಿ ಚಿತ್ರದುರ್ಗಕ್ಕಾಗಲಿ ದಾವಣಗೆರೆಗಾಗಲಿ ಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಜನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಅಂತ, ಹಳ್ಳಿ ಮಕ್ಕಳಿಗೆ ಬೆಂಗಳೂರು ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅಂತ, ದಾವಣಗೆರೆ ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಪ್ರತಿಯೊಬ್ಬರು ದತ್ತು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ನನಗೂ ಅವ್ರಿಗೂ ಒಪ್ಪಂದ ಆಗಿದೆ. ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಅವ್ರಿಗೇನೋ ಮಾತುಕತೆ ಮಾಡಿದ್ದೇನೆ. ನೀವು ಒಂದೊಂದು ಏನು ಈಗ ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, CBC ಸ್ಕೂಲ್ಗಳಿದೆ, ICC ಸ್ಕೂಲ್ ಇದೆ, ಅವ್ರ ಮಟ್ಟದ ಒಂದು 4 ಜನ ಮೇಷ್ಟ್ರುಗಳು ಯಾವುದೋ ಸ್ಕೂಲಲ್ಲಿ, ಈಗ ರಘುಮೂರ್ತಿ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆ ಒಂದು ಹಳ್ಳಿ ಇದೆಯಪ್ಪ, ಹಳ್ಳಿಲಿ ಮೇಷ್ಟ್ರಿಲ್ಲ ಅಂತ ಒಂದು ಕೊರತೆ ಇದೆ. 50,000 ಮೇಷ್ಟ್ರಿದೆ. ಸರ್ಕಾರ 1,40,000 ರೂಪಾಯಿ ಒಂದು ಮಗುಗೆ ಖರ್ಚು ಮಾಡ್ತಾಯಿದೆ. ಆದರೂ ಕೂಡ ನಾವು ಕ್ವಾಲಿಟಿ ಎಜುಕೇಷನ್ನ ಮೊದಲಿಂದನೂ ನಾವು ಮಾಡೋಕ್ಕಾಗಲಿಲ್ಲ. ಆ ದೃಷ್ಟಿಯಿಂದನೇ ನಾವು ಪ್ರೈವೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅವರೆಲ್ಲ ಭಾಳ ಸನ್ನದ್ಧರಾಗಿದ್ದಾರೆ, ಅವ್ರು ಮಾಡ್ತಾರೆ. ಕ್ಯಾಬಿನೆಟ್ ವಿಸ್ತರಣೆ ಯಾವಾಗ ಆಗುತ್ತೆ? ಒಂದು ವಾರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಸರ್. ಈಗ BJP ಅವರು ಕಾಂಗ್ರೆಸ್ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಮಾನ ತಡೆಯೋಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆರೆದಿಲ್ಲ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕೇಸ್ನ ವಾಪಸ್ ಎತ್ಕೊಳ್ಳಿ ಅಂತ ಹೇಳ್ಬೇಕು ನಾವು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬೇಕು ನಾವು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ ಇದು. ಈಗ BJPಯವ್ರಿಗೆ ಪಾಪ ಅವ್ರ ಕೇಳಿ ತಡ್ಕೊಳಕ್ಕಾಗ್ತಾಯಿಲ್ಲ. ಮಕ್ಕಳಿಗೆ ಏಟ್ ಹೊಡೆದ್ಬಿಟ್ಟಲ್ಲ, ಆ ಇಡೀ ದೇಶದ ಮಕ್ಕಳು ದಂಗೆ ಎದ್ಬಿಟ್ಟಿದ್ದಾರೆ. ಅದನ್ನು ಅವ್ರು ಕೇಳಿ ನೋಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ, ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ಹೇಳ್ತಿದೆ, ನಾನು ಬೇಡ ಅನ್ನೋಕ್ಕಾಗ್ತಿಲ್ಲ. ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾ ಇರ್ತೀರಿ, ನಿಮ್ಮಲ್ಲಿ ಬೇಡ ಅನ್ನೋಕ್ಕಾಗ್ತಿಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ BJPಯವ್ರಿಗೆ ಪಾಪ ಏನು ಮಾಡ್ತಾರೆ, ರಾಜೀನಾಮೆ ಕೊಡ್ಸೋಕ್ಕಾಗ್ತಾಯಿಲ್ಲ. ಈ ಪರಿಸ್ಥಿತಿ ಮೊನ್ನೆ ಇದು KPSC ಯಾರು ಮಾಡಿದ್ರು, ಅವ್ರ ಅಧ್ಯಕ್ಷನ ನಾ ಮಾಡಿದ್ವಾ, ಅವರೇ ಮಾಡಿದ್ರು, ಅವರೇ ತಗೊಳ್ಳಾಕೊಂಡು ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಆಯಿತು. ಗವರ್ನರ್ ಏನೋ ನಂಗೆ ಕಳಿಸ್ಕೊಟ್ಟು ನಾನು ಅಕ್ಸೆಪ್ಟ್ ಮಾಡಿದ್ದೆ. ಏನು ಬೇಕು ತನಿಖೆ ನಡೆಸ್ತೀನಿ, ಕಾನೂನು ಕ್ರಮ ಕೈಗೊಳ್ತೀನಿ. ಎಲ್ಲ ನಮ್ಮ ರೈತರೇ, ನಾನು ಈಗಾಗಲೇ ಹೇಳಿದ್ದೇನೆ, ಯಾರ ಮೇಲೂ ಒತ್ತಡ ಇಲ್ಲ, ಯಾರಿಗೂ ತೊಂದರೆ ಕೊಡುವಂಥ ಪ್ರಶ್ನೆ ಇಲ್ಲ.
ಎಲ್ಲ ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರು ನಮ್ಗೆ ಬಿಟ್ಟು ಬದುಕೋಕ್ಕಾಗಲ್ಲ. ನಾವೆಲ್ಲ ಒಟ್ಟಿಗೆ ಬದುಕಬೇಕು. ಆ ತೀರ್ಮಾನ ನಾನು ಮಾಡ್ತೀನಿ. ಸಚಿವ ಸಂಪುಟ ವಿಲಂಬ ಯಾಕಾಗ್ತಾ ಇದೆ?